ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಸಿಎಂ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ, ಯಾರು ಸೇಫ್ ಯಾರು ಔಟ್? ರಾಜಕೀಯ ನಿಂತ ನೀರಲ್ಲ ಅಂತ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ತಾವು ಕಣ್ಣಿಟ್ಟಿರುವುದನ್ನ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಸಾರಥ್ಯವನ್ನ ನೀಡಿದರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಹೇಳುವ ಮೂಲಕ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ರಾಜಣ್ಣ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಾಗ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದರ ಹಿಂದೆ ಒಂದರಂತೆ ಬಾಂಬ್ ಸಿಡಿಸಿದ್ದಾರೆ. ರಾಜಕೀಯ ನಿಂತ ನೀರಲ್ಲ ಅಂದಿದ್ದಾರೆ. ಸಿಎಂ ಕುರ್ಚಿ ಸೇಫಾ ಇಲ್ವಾ ಮಾತಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷದ ಪಟ್ಟದ ಬಗ್ಗೆ, ಹಾಗೇನೆ ಯಾರು ಸೇಫ್ ಆಗ್ತಾರೆ ಯಾರು ಔಟ್ ಆಗ್ತಾರೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ರಾಜಣ್ಣ ಅವರು ಮಾತಾಡಿದ್ದಾರೆ. ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ಬದಲಾವಣೆ ಸೇರಿದಂತೆ ಆಗುತ್ತಾ ಅಂತ ಸರ್? ಸಿಎಂ ಬದಲಾವಣೆ ಸೇರಿದಂತೆ ಚರ್ಚೆಗಳು ಶುರುವಾಗುತ್ತೆ. ಬದಲಾವಣೆ ಪ್ರಶ್ನೆ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಂಡು. ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ಬದಲಾವಣೆ ಸೇರಿದಂತೆ ಆಗುತ್ತಾ ಅಂತ ಸರ್? ಸಿಎಂ ಬದಲಾವಣೆ ಸೇರಿದಂತೆ ಚರ್ಚೆಗಳು ಶುರುವಾಗುತ್ತೆ. ಬದಲಾವಣೆ ಪ್ರಶ್ನೆ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಂಡು. ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಸಿಎಂ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ, ಯಾರು ಸೇಫ್ ಯಾರು ಔಟ್? ರಾಜಕೀಯ ನಿಂತ ನೀರಲ್ಲ ಅಂತ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ತಾವು ಕಣ್ಣಿಟ್ಟಿರುವುದನ್ನ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಸಾರಥ್ಯವನ್ನ ನೀಡಿದರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಹೇಳುವ ಮೂಲಕ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ರಾಜಣ್ಣ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಾಗ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದರ ಹಿಂದೆ ಒಂದರಂತೆ ಬಾಂಬ್ ಸಿಡಿಸಿದ್ದಾರೆ. ರಾಜಕೀಯ ನಿಂತ ನೀರಲ್ಲ ಅಂದಿದ್ದಾರೆ. ಸಿಎಂ ಕುರ್ಚಿ ಸೇಫಾ ಇಲ್ವಾ ಮಾತಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷದ ಪಟ್ಟದ ಬಗ್ಗೆ, ಹಾಗೇನೆ ಯಾರು ಸೇಫ್ ಆಗ್ತಾರೆ ಯಾರು ಔಟ್ ಆಗ್ತಾರೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ರಾಜಣ್ಣ ಅವರು ಮಾತಾಡಿದ್ದಾರೆ. ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ಬದಲಾವಣೆ ಸೇರಿದಂತೆ ಆಗುತ್ತಾ ಅಂತ ಸರ್? ಸಿಎಂ ಬದಲಾವಣೆ ಸೇರಿದಂತೆ ಚರ್ಚೆಗಳು ಶುರುವಾಗುತ್ತೆ. ಬದಲಾವಣೆ ಪ್ರಶ್ನೆ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಂಡು. ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ಬದಲಾವಣೆ ಸೇರಿದಂತೆ ಆಗುತ್ತಾ ಅಂತ ಸರ್? ಸಿಎಂ ಬದಲಾವಣೆ ಸೇರಿದಂತೆ ಚರ್ಚೆಗಳು ಶುರುವಾಗುತ್ತೆ. ಬದಲಾವಣೆ ಪ್ರಶ್ನೆ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಂಡು. ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು?
ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಸಿಎಂ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ, ಯಾರು ಸೇಫ್ ಯಾರು ಔಟ್? ರಾಜಕೀಯ ನಿಂತ ನೀರಲ್ಲ ಅಂತ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ತಾವು ಕಣ್ಣಿಟ್ಟಿರೋದನ್ನ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಸಾರಥ್ಯವನ್ನ ನೀಡಿದರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಹೇಳುವ ಮೂಲಕ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ರಾಜಣ್ಣ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಾಗ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದರ ಹಿಂದೆ ಒಂದರಂತೆ ಬಾಂಬ್ ಸಿಡಿಸಿದ್ದಾರೆ. ರಾಜಕೀಯ ನಿಂತ ನೀರಲ್ಲ ಅಂದಿದ್ದಾರೆ. ಸಿಎಂ ಕುರ್ಚಿ ಸೇಫಾ ಇಲ್ವಾ ಮಾತಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷದ ಪಟ್ಟದ ಬಗ್ಗೆ, ಹಾಗೇನೆ ಯಾರು ಸೇಫ್ ಆಗ್ತಾರೆ ಯಾರು ಔಟ್ ಆಗ್ತಾರೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ರಾಜಣ್ಣ ಅವರು ಮಾತಾಡಿದ್ದಾರೆ. ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ಬದಲಾವಣೆ ಸೇರಿದಂತೆ ಆಗುತ್ತಾ ಅಂತ ಸರ್? ಸಿಎಂ ಬದಲಾವಣೆ ಸೇರಿದಂತೆ ಚರ್ಚೆಗಳು ಶುರುವಾಗುತ್ತೆ. ಬದಲಾವಣೆ ಪ್ರಶ್ನೆ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಂಡು. ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ಬದಲಾವಣೆ ಸೇರಿದಂತೆ ಆಗುತ್ತಾ ಅಂತ ಸರ್? ಸಿಎಂ ಬದಲಾವಣೆ ಸೇರಿದಂತೆ ಚರ್ಚೆಗಳು ಶುರುವಾಗುತ್ತೆ. ಬದಲಾವಣೆ ಪ್ರಶ್ನೆ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಂಡು. ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಂಡು. ವಿಜಯೇಂದ್ರ